ಇನ್ನು ಆಯುಧದ ಬಗ್ಗೆ ರಾಜ್ಯಸಭೆ ಸದಸ್ಯ ನಾರಾಯಣಸಾಬ್ ಭಾಂಡಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹಿಂದೂಗಳು ಆತ್ಮರಕ್ಷಣೆಗಾಗಿ ಶಸ್ತ್ರ ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ದು ಕಾಂಗ್ರೆಸ್ ನಾಯಕರನ್ನು ಕೂಡ ಕೆರಳುವಂತೆ ಮಾಡಿದೆ. ಯಾರ್ಯಾರು ಏನೇನು ಹೇಳಿದ್ರು ಬನ್ನಿ ನೋಡೋಣ. ಆಯುಧ ಅಂತ ಮನೆಯಲ್ಲಿ ಇರಲೇಬೇಕು, ಮೊದಲನೇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಇತ್ತಂತಂದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ. ಅದು ಆಯುಧವಂತೂ ಮನೆಯಲ್ಲಿ ಇರಲೇಬೇಕು. ಆಯುಧ ಮನೆಯಲ್ಲಿ ಇತ್ತು ಅಂದ್ರೆ ಅನ್ಯಾಯದ ವಿರುದ್ಧ ಎತ್ತೋದಕ್ಕೂ ಬರುತ್ತಲ್ವಾ ಅಂತ ರಾಜ್ಯಸಭೆ ಸದಸ್ಯ ನಾರಾಯಣಸಾಬ್ ಭಾಂಡಗೆ ಹೇಳಿಕೆ ಕೊಟ್ಟಿದ್ರು. ಇದು ವಿವಾದಕ್ಕೆ ಕಾರಣವಾಗಿದ್ದು ಇದೇ ಮಾತು ಕಾಂಗ್ರೆಸ್ ನಾಯಕರನ್ನು ಕೆರಳಿಸಿದೆ. ಭಾಂಡಗೆ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ. ದೇಶದ್ರೋಹಿ ಕೇಸ್ ಹಾಕಬೇಕು ಎಂದ ಬಿಕೆ ಹರಿಪ್ರಸಾದ್. ಭಾಂಡಗೆ ಹೇಳಿಕೆಗೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದು, ಹಿಂದೂಗಳು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳಬೇಕಿರುವುದು ಆರ್ಎಸ್ಎಸ್ ವಿರುದ್ಧವೇ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಇಂಥವರ ವಿರುದ್ಧ ದೇಶದ್ರೋಹದ ಕಾನೂನಿನಡಿ ಕೇಸ್ ಬುಕ್ ಮಾಡಬೇಕು ಅಂತ ಹರಿಹಾಯ್ದಿದ್ದಾರೆ. ಹಿಂದೂಗಳು ಶಸ್ತ್ರಗಳನ್ನ ಇಟ್ಕೋಬೇಕಾಗಿರೋದು ಈ ಆರ್ಎಸ್ಎಸ್ ಅವರ ವಿರುದ್ಧನೇ. ಯಾಕಂದ್ರೆ ಆರ್ಎಸ್ಎಸ್ ಅವರೇ ಅಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಕೊಂಡು ದೇಶದಲ್ಲಿ ದಂಗೆ, ದೇಶದಲ್ಲಿ ಕೊಲೆ, ದೇಶದ್ರೋಹದ ಕಾನೂನಡಿಯಲ್ಲಿ ಅವ್ರನ್ನ ಕೇಸ್ ಬುಕ್ ಮಾಡಬೇಕಾಗುತ್ತೆ. ಇತ್ತ ಗೃಹ ಸಚಿವ ಪರಮೇಶ್ವರ್ ಕೂಡ ಕಿಡಿಕಾರಿದ್ದು, ಆ ರೀತಿಯ ಪ್ರಚೋದನಕಾರಿ ಹೇಳಿಕೆ ಯಾರು ಕೊಡಬಾರದು, ಯಾರು ನಾರಾಯಣಸಾಗೆ ತೊಂದರೆ ಮಾಡಲು ಹೋಗಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಬಹಳ ದೊಡ್ಡ ತಪ್ಪು. ಅದನ್ನ ಆ ರೀತಿ ಪ್ರಚೋದನಕಾರಿ ಮಾತುಗಳನ್ನ ಯಾರು ಕೂಡ ಹೇಳಬಾರ್ದು. ಭಾಂಡಗೆ ಆಯುಧ ಹೇಳಿಕೆ ವಿವಾದ ಸೃಷ್ಟಿಸಿದ್ದು, ಸದ್ಯಕ್ಕೆ ಈ ಚರ್ಚೆ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.